ಸೈಕಾಲಜಿ. ಕಲಿಕೆಗಾಗಿ ಮೌಲ್ಯಮಾಪನ. ಶಿಕ್ಷಕರು ಮಕ್ಕಳಿಗೆ ಬೋಧನೆಯನ್ನು ಪ್ರಾರಂಭಿಸುವ ಮೊದಲು ಮಕ್ಕಳು ಎಷ್ಟರ ಮಟ್ಟಿಗೆ ಪೂರ್ವ ಜ್ಞಾನವನ್ನು ಹೊಂದಿದ್ದಾರೆ ಎಂದು ಮಾಡುವ ಮೌಲ್ಯಮಾಪನವೇ ಕಲಿಕೆಗಾಗಿ ಮೌಲ್ಯಮಾಪನ. ಇದು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ಸಲಹೆಗಳನ್ನು ನೀಡಲು ಇರುವಂತಹ ಮೌಲ್ಯಮಾಪನವಾಗಿದ್ದು, ಇದರಲ್ಲಿ ಅಂಕಿ ಮತ್ತು ಶ್ರೇಣಿಗಳಿಗೆ ಮಹತ್ವ ಇಲ್ಲ. ಕಲಿಕೆಯ ಮೌಲ್ಯಮಾಪನ. ಒಂದು ವಿಷಯವನ್ನು ಬೋಧಿಸಿದ ನಂತರ ಮಕ್ಕಳು ಎಷ್ಟರ ಮಟ್ಟಿಗೆ ಕಲಿತಿದ್ದಾರೆ ಎಂದು ತಿಳಿದುಕೊಳ್ಳಲು ಮಾಡುವಂತಹ ಮೌಲ್ಯಮಾಪನವನ್ನು ಕಲಿಕೆಯ ಮೌಲ್ಯಮಾಪನ ಎನ್ನುತ್ತೇವೆ. ವಾರ್ಷಿಕ ಪರೀಕ್ಷೆಯನ್ನು ನಡೆಸುವುದು ಕಲಿಕೆಯ ಮೌಲ್ಯಮಾಪನಕ್ಕೆ ಉದಾಹರಣೆ ಆಗಿದೆ. ಕಲಿಕೆಗಾಗಿ ಮೌಲ್ಯಮಾಪನ. ಇದು ಸ್ವ-ಮೌಲ್ಯಮಾಪನ ಮತ್ತು ಸಹಪಾಠಿಗಳಿಂದ ಮೌಲ್ಯಮಾಪನ ಮಾಡಿಸುವುದು ಆಗಿರುತ್ತದೆ. ಕಲಿಕೆಯಲ್ಲಿ ಮೌಲ್ಯಮಾಪನ. ಇಲ್ಲಿ ವಿದ್ಯಾರ್ಥಿ ಕೇಂದ್ರ ಬಿಂದುವಾಗಿದ್ದು, ತನ್ನನ್ನು ತಾನೇ ಗಮನಿಸಿಕೊಂಡು ತನಗೂ ಇತರರಿಗೂ ಕಲಿಕೆಯ ಪ್ರಾತ್ಯಕ್ಷಿಕೆಯನ್ನು ಒದಗಿಸುವುದಾಗಿದೆ. ವಿದ್ಯಾರ್ಥಿಗಳು ತಮ್ಮ ಕಲಿಕೆಗೆ ಸಂಬಂಧಿಸಿದಂತೆ ಶಿಕ್ಷಕರ ಮಾರ್ಗದರ್ಶನ ಪಡೆಯುವುದಾಗಿದೆ. ಪರಿಮಾಣಾತ್ಮಕ ಮೌಲ್ಯಮಾಪನ. ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ಮಾಡುವುದು ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ. ಇದು ಪರಿಮಾಣಾತ್ಮಕ